2024 ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಮತಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಹಾಗೂ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗೋದು ಶತಸಿದ್ಧ. ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ಯಾರಂಟಿಗಳು ಬೋಗಸ್ ಗ್ಯಾರಂಟಿಗಳು ಅಂತ ಲೇವಡಿ ಮಾಡಿದ ಸಣ್ಣ ವೀರಪ್ಪ ಹಳಪ್ಪನವರ್. ಹೌದು, ಲಕ್ಷ್ಮೇಶ್ವರ ಪಟ್ಟಣದ ತಮ್ಮ ನಿವಾಸದಲ್ಲಿ ಮಾಧ್ಯಮದ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್, ಹನುಮಂತಪ್ಪ ತಳವಾರ, ಶಿವರಾಜ್ ಗೌಡ್ರ ಪಾಟೀಲ, ಸೋಮಣ್ಣ ಡಾಣಗಲ್, ಶಿವಾನಂದ ದೇಸಾಯಿ, ಕೃಷ್ಣ ಬಿದ್ರಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಅದೇ ಈಗ ಮಹಾಲಕ್ಷ್ಮಿ ಗ್ಯಾರಂಟಿ ಅಂತೇಳಿ ಮತ್ತೆ ಒಂದು ಪ್ರಣಾಳಿಕೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿ ಎಷ್ಟರ ಮಟ್ಟಿಗೆ ನಿಮ್ಮ BJP ಹಿನ್ನಡೆ ಆಗ್ಬೋದು? ಇದು ಗ್ಯಾರಂಟಿಗಳು ಮತ್ತೊಂದು ಹವಾ ಬಿಡಾಕ್ತಾರ. ಎಲ್ಲರಿಗೂ ಕಾರ್ಡ್ ಇಸ್ಕೊಳ್ಳೋದು, ಇದು ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, ನಿಮಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತೇಳಿ ಸರ್ಕಾರ ಬಂದ ಮೇಲೆ ಕೊಡ್ತೀನಿ ಅಂತಾರೆ ಅವರು. ಅದು ಸರ್ಕಾರನ ಬರೋಂಗಿಲ್ಲ, ಇನ್ನೇನು ಕೊಡ್ತಾರೆ? ಆ ಸರ್ಕಾರನ ಬರೋಂಗಿಲ್ಲ. ಇದ್ದ ಗ್ಯಾರಂಟಿ ನಿಗ್ಸೋದು ಆಗೋಲ್ದು ಈಗ. ಆಮೇಲೆ ಬಸ್ಸಿಂದ ನೋಡ್ಕೊಡಿ, ಬಸ್ಸಿಂದು ಎಲ್ಲವೂ ಡಬ್ಬಿ ಆಗಿಬಿಟ್ಟವು. ಬಸ್ಸು ಎಲ್ಲಿ ಬೇಕು ಅಲ್ಲಿ ನಿಲ್ತಾವೆ. ಬಸ್ ಒಂದೊಂದು ಹಳ್ಳಿಗೆ ಬಸ್ಸನ್ನೇ ಬರೋಂಗಿಲ್ಲ ಈಗ. ಈಗಾಗಲೇ ಮುಗಿದ ಕರೆಂಟ್ ಫ್ರೀ ಅಂತಾರು, ಅದನ್ನು ಹೆಚ್ಚು ಬಿಲ್ ಬರಾಗ್ತಾವೆ. ಆಮೇಲೆ ಎಲ್ಲ ಸೆರಾಯಿ ಹೆಚ್ಚು ಮಾಡ್ಕೊಂಡ. ಹೆಣ್ಮಕ್ಳಿಗೆ 2,000 ಕೊಡ್ತಾರೋ, ಇಲ್ಲಿ ಸೆರಾಯಿ ಹೆಚ್ಚು ಮಾಡ್ಯಾರ. ಇನ್ನೊಂದು ಕಿರಾಣಿ ಹೆಚ್ಚಾಗ್ಯಾವ, ಎಲ್ಲಾನು ಹೆಚ್ಚಾಗ್ಬಿಟ್ಟಾವ. ಆಮೇಲೆ ರೈತರದ್ದು ಈಗ ಅಕ್ಕಿ ಕೊಡ್ತೀನಿ ಅಂತಾರೆ ಸಿದ್ದರಾಮಯ್ಯ. ಅವನು 5 kg ಅಕ್ಕಿ ಕೊಡ್ತೀನಿ, ಮತ್ತ ಏನು 5 kg ಬದಲ ಒಂದು 100 ಚಿಲ್ಲರ ಹಣ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಕೊಡ್ತಾರೆ ಇವರು? ನರೇಂದ್ರ ಮೋದಿ ಕೊಡುವಂತ 5 kg ಅಕ್ಕಿನ ನಾವು ಕೊಟ್ಟು ಅಂತ ಹೇಳ್ಕೊಂತಾರ ಅವರು. ಎದೆ ಉಬ್ಬಿಸಿ ಹೇಳ್ತಾನೆ ಸಿದ್ದರಾಮಯ್ಯ. ಎಲ್ಲ ಸುಳ್ಳು ಹೇಳಿಕೆ ಅವರು. ಹಂಗನ ಈ ಗ್ಯಾರಂಟಿನೂ ಹಂಗ ಹಾಕೋ ಹೊಸು. ಅವ್ರ ಪಕ್ಷ ಬರಲಿಲ್ಲ, ಇವ್ರ ಗ್ಯಾರಂಟಿ ಕೊಡಲಿಲ್ಲ. 1 ಲಕ್ಷ ಬರ್ತದೆ ಅಂತ ಹೇಳ್ತಾರೆ. ಎಲ್ಲಿ 1 ಲಕ್ಷ ಬರ್ತೈತಿ? ಈ ಸರ್ಕಾರ ಹೋಗಿ ನೋಡ್ರಿ, ಸೆಂಟ್ರಲ್ ಇಲೆಕ್ಷನ್ ಮುಗಿಲಿ, ಅವರಿಂದ ಅವ್ರ ಸರ್ಕಾರ ಬಿದ್ದು ಹೋಗ್ತಿದ್ದು. ಈ ಸರ್ಕಾರ ಅವ್ರವ್ರ ತಿಕ್ಕಿ ಆಡ್ತಾರೆ. BJP ಈ ಸರ್ಕಾರ ಕೇಳಿ ಕೊಡಂಗಿಲ್ಲ, ಅವ್ರವ್ರ ಗುದ್ದೆಗೆ ಈ ಸರ್ಕಾರ ಬಿದ್ದು ಹೋಗ್ತೈತಿ. ಅದು DK ಶಿವಕುಮಾರ್ ಮಾತಾಡ್ತೈತಿ, ಎಲ್ಲ ಒಂದು ಭಾಷಣ ಹೇಳಿದ, ನೀವು ಭಾಳ ಲಪ್ಪಂಗ್ರದಿರಿ ಅಂತ. ಅವ್ರ ಪಾರ್ಟಿ ಮಂದಿಗೆ ಲಪ್ಪಂಗ್ರದಿರಿ ಅಂತ. ಈ ಹಂತ DK ಶಿವಕುಮಾರ್, ಈ ಹಂತ ಉಪಮುಖ್ಯಮಂತ್ರಿ ಜನಗಳಿಗೆ ಏನು ಮಾತಾಡ್ಬೇಕನ್ನೋದ ಗೊತ್ತಿಲ್ಲಲ್ಲ. ಕುತ್ಕೊಳ್ರಪ್ಪ ಅಂತ ಸರಳ ಒಂದು ಹೇಳಾಗ್ತೈತಿ. ನಾವೊಂದು ಯಾವುದೋ ಒಂದು ಇದ್ರಾಗ ನೋಡಿದೆ, ಯಾವುದೋ ಊರಿನಲ್ಲಿ, ನೀವು ಭಾಳ ಲಪ್ಪಂಗ್ರದ್ರಿ, ನೀವು ಕಾಂಗ್ರೆಸ್ ಹಾಳು ಮಾಡಕ್ ಬಂದಿರಿ ಅಂತ. ನಾವು ಇವು ನಡತೆ ಮಾತುಕತೆನೇ ಸರಿ ಇಲ್ಲ ಇವರು. ಆ ಸಿದ್ದರಾಮಯ್ಯ ಅಂತ ಮೋದಿ ದೇಶದ ಪ್ರಧಾನಿಗೆ ಏಕವಚನದಲ್ಲಿ ಏನ್ ಮಾತಾಡ್ಬೇಕನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಎಂತ ಸಂಸ್ಕಾರ ಕಾಂಗ್ರೆಸ್ ಸಂಸ್ಕಾರ ಅಂತ. ನರೇಂದ್ರ ಮೋದಿ ಅವರಿಗೆ ಏನೆಲ್ಲ ಮಾತಾಡ್ತಾರು ಪಾಪ ಪುಣ್ಯಾತ್ಮ. 1 ಸಲಾರ ಸಿದ್ದರಾಮಯ್ಯ ಇಂತಾವ್ ಅಂತೇಳಿ ಮಾತಾಡಿದ್ ಕೇಳಿರಿ? ಏನೇನು ಮಾತಾಡಂಗಿಲ್ಲ ಅವರು. ತಮ್ಮ ಕಾಯ್ಕೆ ಜೊತೆ ಅಷ್ಟ ಹೋಗ್ತಾರ ಅವರು. ಇವರು ಏನು ರಾಜ್ಯದ ಕೋರ್ಟ್ಗೆ ಹಾಕ್ತಾರ. ನಮಗೆ ಅದು ಕೊಟ್ಟಿಲ್ಲ ಅಂತಾರೆ, ಇದು ಕೊಟ್ಟಿಲ್ಲ ಅಂತಾರ. ಮೊನ್ನೆ ಕೊಡ್ಲಿಲ್ಲ ಅವ್ರಿಗೆ ಹಣನ, ಬರಗಾಲದ ಹಣ ಕೊಟ್ರಿಲ್ಲ ಮೊನ್ನೆ. ಮೊನ್ನೆ ಬಿಡುಗಡೆ ಮಾಡ್ಯಾರೋ, ಇನ್ನೂ ಮಾಡ್ತಾರೋ. ಏನ್ ಕೊಡ್ಬೇಕನ್ನೋದು ಇನ್ನೂ ಮಾಡ್ತಾರೋ. ಇವರು ಉದ್ಧತ ತರದ ಮಾತಿಗೆ ಅವರು ತಡ ಮಾಡ್ಯಾರ. ಇವ್ರ ಮಾತು ಹಂಗದಾವಲ್ಲ. ಅದಕ್ಕೆ ಇವ್ರು ಏನ್ ಮಾತಾಡಿದ್ರು ಏನಾಗುದಿಲ್ಲ. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದನ್ನ ತಪ್ಪಿಸ್ಲಿಕ್ಕೆ ಇವ್ರು ಯಾರ ಕಡೆಯಿಂದ ಸಾಧ್ಯ ಇಲ್ಲ. ನಾವು ಎಲ್ಲ ನಮ್ಮ ಶಕ್ತಿ ಮೀರಿ ಬಸವರಾಜ ಬೊಮ್ಮಾಯಿ ಅವ್ರ ಗೆಲ್ಸಕ್ಕೆ ನಾವು ಹೋರಾಟ ಮಾಡ್ತೀವಿ. ಆದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಸವರಾಜ ಬೊಮ್ಮಾಯಿ ಅವರು 2 ಲಕ್ಷ ಅಂತರದಲ್ಲಿ ಅವ್ರು ಗೆದ್ದು ಬರ್ತಾವ. 2 ಲಕ್ಷ ಅಂತರದಲ್ಲಿ ಗೆದ್ದು ಬರ್ತಾವ. ಇದಕ್ಕೆ ಯಾವುದೇ ಸಂಶಯನೇ ಇಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಂದಾರಂದ್ರೆ ಅವರು ಸೆಂಟ್ರಲ್ಗೆ ಕೇಂದ್ರಕ್ಕೆ ಮಂತ್ರಿ ಆಗ್ತಾರೆ. ಹೋದ್ರು ಕೇಂದ್ರದಲ್ಲಿ ಮಂತ್ರಿಯಾಗಿ ಬಂದ್ರೆ ಅವ್ರು ಮುಖ್ಯಮಂತ್ರಿಯಾಗಿ ಅನುಭವಿಸಿ ಹೆಂಗ್ ತರಬೇಕು, ಏನ್ ಕೆಲಸ ತರಬೇಕು ನಮ್ಮ ಜಿಲ್ಲೆಗೆ ಅಂತ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಅಂಥ ನಾಯಕ ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಎಲ್ಲರ ಒಂದು ಪುಣ್ಯ ಅನ್ಕೊಂತೀನಿ.